ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ಅಯ್ಯಪ್ಪ ಸ್ವಾಮಿ ನೂತನ ದೇವಸ್ಥಾನಕ್ಕೆ ರಾಮಚಂದ್ರಾಪುರ ಮಠದ ಶ್ರೀಗಳಿಂದ ಭೂಮಿ ಪೂಜೆ. ಸಾಗರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮಲೆನಾಡಿನ ಶಬರಿಮಲೆ ಆಗಲಿ ಎಂದು ಶ್ರೀಗಳ ಆಶೀರ್ವಾದ. ದೇವಸ್ಥಾನ ನಿರ್ಮಾಣಕ್ಕೆ ಅಗತ್ಯ ಸಹಕಾರದ ಭರವಸೆ ನೀಡಿದ ಶಾಸಕ ಬೇಳೂರು. ದೇವಸ್ಥಾನ ನಿರ್ಮಾಣಕ್ಕೆ ಸರ್ಕಾರದಿಂದ ಹೆಚ್ಚಿನ ಅನುದಾನ ತರಲು ಹರತಾಳು ಒತ್ತಾಯ. ಈಗ ಸುದ್ದಿಯ ವಿವರ. ಸಾಗರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮಲೆನಾಡಿನ ಚಿಕ್ಕ ಶಬರಿಮಲೆಯಾಗಬೇಕು. ದೇವಸ್ಥಾನದ ನಿರ್ಮಾಣ ಕಾರ್ಯಕ್ಕೆ ಶ್ರೀಮಠದ ಸಹಕಾರ ಇರುತ್ತದೆ. ಮುಂದೊಂದು ದಿನ ಈ ಸ್ಥಳ ನಂದನವನವಾಗುತ್ತದೆ ಎಂದು ಹೊಸನಗರ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳು ತಿಳಿಸಿದರು. ಸಾಗರದ ಅಯ್ಯಪ್ಪ ಸ್ವಾಮಿ ನೂತನ ದೇವಸ್ಥಾನದ ಭೂ ಪರಿಗ್ರಹಣ ಕಾರ್ಯಕ್ರಮ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಶಾಸಕ ಗೋಪಾಲಕೃಷ್ಣ ಬೇಳೂರು ಹಾಗೂ ಮಾಜಿ ಸಚಿವ ಹರತಾಳು ಹಾಲಪ್ಪ ಮಾತನಾಡಿದರು. ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಅಧ್ಯಕ್ಷ ಆರ್ ಚಂದ್ರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಮನೋಜ್, ಸುನಿಲ್, ರಾಜಣ್ಣ, ಶಶಿ, ಐಸಿರಿ ಸುಬ್ಬಣ್ಣ, ಪಾಂಡುರಂಗ, ಎಲ್ ಚಂದ್ರಪ್ಪ, ಮಧುಮಾಲತಿ, ಗಣಪತಿ ಮಂಡಗಳಲ್ಲಿ ಇನ್ನಿತರರು ಹಾಜರಿದ್ದರು. ಇಷ್ಟು ವಿಸ್ತೀರ್ಣ ಇರ್ತಕ್ಕಂಥ ಸ್ಥಳ ಸಿಗಲಿಕ್ಕೆ ಸಾಧ್ಯವಿಲ್ಲ ಅಂದ್ರೆ ತಪ್ಪೇನಿಲ್ಲ ಅಂತ. ಆದ್ರೆ ಅಯ್ಯಪ್ಪ ತನ್ನ ಭಕ್ತರಿಗೆ ಸ್ಥಳ ಕೊಡಿಸಿದ್ದಾನೆ. ಇಂಥದ್ದೊಂದು ಭೂಮಿ ಪ್ರಾಪ್ತ ಆಗುವಂತೆ ಮಾಡಿದಾನೆ. ಸದುಪಯೋಗ ಮಾಡ್ತಕ್ಕಂಥ ಹೊಣೆಗಾರಿಕೆ ನಮ್ದಿದೆ. ಈ ಒಂದು ದೊಡ್ಡ ವಸ್ತು ನಮಗೆ ಸಿಗ್ತದೆ ಅಂದ್ರೆ ಪಕ್ಕದ ಒಂದು ಜವಾಬ್ದಾರಿ ಕೂಡ ಬಂತು. ಅದನ್ನು ಸದುಪಯೋಗ ಪಡಿಸ್ಬೇಕು. ಈ ಭೂಮಿಯನ್ನು ಹಾಗೆ ನಾವು ಹಾಳು ಬಿಟ್ರೆ ಏನರ್ಥ ಅದಕ್ಕೆ? ದೇವರು ಕೊಟ್ಟಿದ್ದ ಸಾರ್ಥಕ ಆಗಲಿಲ್ಲ ಅಂತ ಅರ್ಥ ಅದಕ್ಕೆ. ಮತ್ತೆ ಯಾವುದನ್ನ ನಾವು ಸಾರ್ಥಕ ಪಡಿಸೋದಿಲ್ಲ, ದೇವರು ಕೊಟ್ಟಿದ್ದನ್ನ ಅದು ನಮ್ಗೆ ಉಳಿಯೋದಿಲ್ಲ. ಈ ಒಂದು ನಮ್ಮ ದೇಹದ ಅಂಗಾಂಗಗಳೇ ಆದ್ರೂ ಕೂಡ ಉಪಯೋಗಿಸ್ತೇನೆ ಬಹಳ ಕಾಲ ಬಿಟ್ರೆ ಅದು ನಿಷ್ಕ್ರಿಯ ಆಗ್ತದೆ ಅಂತ, ಅದು ಮುಂದೆ ಕೆಲಸಕ್ಕೆ ಬರೋದಿಲ್ಲ ಅಂತ ಬಂದವರು ಹೇಳ್ತಾರೆ. ಹಾಗಾಗಿ ದೇವರು ಕೊಟ್ಟಿದ್ದೆಲ್ಲವನ್ನು ಕೂಡ ಸಾರ್ಥಕ ಪಡಿಸ್ಬೇಕು. ಇಂಥದ್ದೊಂದು ಅನರ್ಘ್ಯವಾದ ಸ್ಥಳವನ್ನು ದೇವರು ಕೊಟ್ಟಾಗ ಸದುಪಯೋಗ ಮಾಡಬೇಕು. ಸದುಪಯೋಗ ಮಾಡಬೇಕು ಅಂದ್ರೆ ದೇವರಿಗೆ ಎಷ್ಟು ಬೇಕು ಸ್ಥಳ? ದೇವರ ಮೂರ್ತಿ ನಿಲ್ಲೋದಕ್ಕೆ ಎಷ್ಟು ಸ್ಥಳ ಬೇಕು ಹೇಳಿ? ಮತ್ತೆಲ್ಲ ಭಕ್ತರಿಗೆ ಬೇಕಾದಂಥದ್ದು. ದೇವಸ್ಥಾನ ಕಟ್ಟೋದು ದೇವರ ಸೇವೆ ನಾವು ಬಾಯಿ ನೋಡೋದಿಲ್ಲ ಅನ್ನೋದು. ಆದ್ರೆ ದೇವರಿಗೆ ಬೇಕಾಗುವ ಸ್ಥಳ ಎಷ್ಟು ಹೇಳಿ? ಮೂರ್ತಿ ನಿಲ್ಲುವಷ್ಟು ಮಾತ್ರ ಅದು. ಮತ್ತೆಲ್ಲ ಭಕ್ತರು ನಿಂತ್ಕೊಳ್ಳೋದಕ್ಕೆ, ಭಕ್ತರು ಊಟ ಮಾಡೋದಕ್ಕೆ, ಭಕ್ತರು ಆ ಕಡೆ ಓಡಾಡೋದಕ್ಕೆ, ವಿಶ್ರಾಂತಿ ಎಷ್ಟೇ ತಾನೇ ಇರುವಂತದ್ದು. ಹಾಗಾಗಿ ಸದುಪಯೋಗ ಅಂದ್ರೆ ಹಾಗೆ. ಸದುಪಯೋಗ ಅಂದ್ರೆ ದೇವಸ್ಥಾನ ಕಟ್ಟಬೇಕು, ಇಲ್ಲಿ ಒಂದು ಸಭಾ ಮಂಟಪ, ಒಂದು ಕಲ್ಯಾಣ ಮಂಟಪ ಅದು ಇದಾಗಬೇಕು. ಒಂದು ಶಾಲೆ ಮಾಡ್ತಕ್ಕಂಥ ಕನಸಿದೆ ಇಲ್ಲಿ. ಅದೀಗಾಗಲೇ ಪ್ರತಿಕೃತಿಯ ರೂಪದಲ್ಲಿ ಬಂದಿದೆ ಶಾಲೆ ಇಲ್ಲಿ. ಇನ್ನು ಅನೇಕ ಇಲ್ಲಿ ಉಪಯೋಗ ಇರ್ತಕ್ಕಂಥ ಅದು ದೇವಸ್ಥಾನಕ್ಕೆ ಒಂದು ಸಂಪನ್ಮೂಲ ಹರಿದು ಬರ್ತಕ್ಕಂಥ ಅನೇಕ ಸಂಗತಿಗಳು ಕೂಡ ಇಲ್ಲಿ ಇನ್ನು ಮುಂದೆ ಆಗ್ಲಿಕ್ಕಿದ್ದಾವೆ. ಈ ಸ್ಥಳ ಒಂದು ನಂದನವನ ಇನ್ನು ಮುಂದೆ ಬರುವ ದಿನಗಳಲ್ಲಿ ಆಗ್ಲಿಕ್ಕಿದೆ. ಅದರ ಶುಭಾರಂಭ ತುಂಬಾ ಅನನ್ಯವಾಗಿದೆ, ಅಪರೂಪವಾಗಿದೆ. ಈ ಭೂ ಪರಿಗ್ರಹ ಬಹಳ ಕಡಿಮೆ ಜನ ಮಾಡ್ತಾರೆ, ಯಾರು ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂದ್ರೆ ವೈದಿಕರಲ್ಲಿ ಬಹಳ ಜನರಿಗೆ ಅದು ಮಾಡ್ಬೇಕು ಅಂತ ಗೊತ್ತಿಲ್ಲ. ವೈದಿಕರಲ್ಲಿ ಅದು ಪರಿಜ್ಞಾನ ಇಲ್ಲದೆ ಇರೋದ್ರಿಂದ ಇಂಥ ವಿಧಿಗಳು ಅಪರೂಪ ಆಗ್ತಾ ಬರ್ತಾ ಇದೆ. ಈ ಭೂ ಪರಿಗ್ರಹ ಆಗಲಿ, ಭೂಕರ್ಷಣ ಆಗಲಿ ಅಪರೂಪ ಆಗ್ತಾ ಬರ್ತಾ ಇದೆ. ಇಲ್ಲಿಗೆ ಸಮರ್ಥರಾದ ಹಿಂಗ ವೈದಿಕರು, ತಾಂತ್ರಿಕರು ಸಿಕ್ಕಿದ್ದಾರೆ, ಸಮರ್ಥ ಭಟ್ರಂತೆ ಅವರಿಗೆ ಹೆಸರು. ಹೀಗಾಗಿ ನಮ್ಗೆ ಇದೆಲ್ಲ ಅನುಕೂಲ ಒದಗಿ ಬರ್ತಾ ಇರ್ತಕ್ಕಂಥದ್ದು. ಈ ವಿಧಿಗಳು ಅಪರೂಪ, ಈ ಭೂ ಪರಿಗ್ರಹ, ಭೂಕರ್ಷಣ ವಿಧಿಗಳು ಅಪರೂಪ. ಈ ಎತ್ತು ಮತ್ತು ನೇಗಿಲು ಇದೆಯಲ್ಲ, ಇದು ನೋಡಕ್ಕೆ ಸಿಗೋದಿಲ್ಲ. ಇದು ನಾವು ಬಂದು ನಿಂತ ಕೂಡ ನಮ್ಗೆ ಇಂತಹ ಸಂತೋಷ ಆಯ್ತು ಅಂದ್ರೆ, ಯಾಕೆಂದ್ರೆ ನಮಗೊಂದು ನೇಗಿಲು ನೋಡೋ ಅವಕಾಶ ಸಿಗ್ತಲ್ಲ, ಇರ್ತದೆ ಎತ್ತು ನೋಡೋ ಅವಕಾಶ ಸಿಗ್ತಲ್ಲ ಅನ್ನೋ ಕಾರಣಕ್ಕೆ ಎಲ್ಲ ಜೋಡಿ ಎತ್ತು ಅದ ಉದ್ದ ಆಗಲ ಎಲ್ಲ ಹೇಳಿ ಮಾಡಿಸ್ತಾಗಿದೆ ಅಂತ, ಅವಳಿ ಜವಳಿ ಇದ್ದಾಗಿದೆ ಅಂತ. ಮತ್ತೆ ಆ ಮರದ ನೇಗಿಲು ಅನ್ನೋದು ಭಾರಿ ಅಪರೂಪ ಅಂದ್ರೆ ಭಾರಿ ಅಪರೂಪ. ಯಾರ್ಯಾರು ಬಳಸೋದಿಲ್ಲ ಅನ್ನೋಂಥದ್ದು ಅಂತ. ಕೊನೆ ಪಕ್ಷ ಇಂಥ ಧಾರ್ಮಿಕ ಕಾರ್ಯಕ್ರಮಕ್ಕಾದ್ರೂ ಜನ ಬಳಸೋದಾಗುತ್ತದೆ. ನಾನು ಇದರ ಕಾಲದಲ್ಲಿ ದೊಡ್ಡ ಯಜ್ಞ ಮಾಡಬೇಕು ಅಂದ್ರೆ ಮೊದಲು ಉಳುಮೆ ಮಾಡಬೇಕು, ಆ ಭೂಮಿ ಉಳುಮೆ ಮಾಡಬೇಕು ಅನ್ನೋ ಕ್ರಮ ಅಂತ. ಹಾಗೆ ಜನಕ್ಕ ದೊಡ್ಡ ಯಜ್ಞ ಮಾಡಬೇಕು ಅಂತ ಒಂದು ಉಳುಮೆ ಮಾಡಿದಾಗ ಬಂಗಾರದ ನೇಗಲಲ್ಲಿ ಉಳುಮೆ ಮಾಡಬೇಕು ಅಂತ ಯಜ್ಞ ಮಾಡಕ್ ಹೊರಟಾಗ ಅಂತ ಪದ್ಧತಿ ಇರುವಂಥದ್ದು. ಬಂಗಾರದ ನೇಗಲಲ್ಲಿ ಉಳುಮೆ ಮಾಡುವಾಗ ಆ ನೇಗಿಲಿನ ಗೆರೆಯಲ್ಲಿ, ಉಳುಮೆ ಮಾಡಿದ ನೇಗಿಲಿನ ಗೆರೆಯಲ್ಲಿ ಸೀತೆ ಶಿಶುವಾಗಿ ಸಿಕ್ಕಿದಳು ನಾವು ಕೇಳ್ತೇವೆ. ಸೀತೆ ಅಂದ್ರೆ ಏನು? ಲಕ್ಷ್ಮಿ. ಅದು ಆ ಪ್ರಕರಣದ ಅರ್ಥ ಇಷ್ಟ ಇತ್ತು. ನೀವು ಉಳುಮೆ ಮಾಡಿದ್ರೆ ಲಕ್ಷ್ಮೀ ದೇವಿ ಎದ್ದು ಬರ್ತಾಳೆ. ಇಲ್ಲಿ ನೇಗಿಲ ಗೆರೆಯೇ, ಬಾಗಿಲ ತೆರೆಯೇ, ಬರುವಳು ಸಿರಿದೇವಿ ಅಂತ ನಮ್ಮ ಕವಿ ಗಜಾನ್ ಸಿಂಗ್ರ ಒಂದು ವಾಣಿ. ನೇಗಿಲ ಗೆರೆಯೇ, ಕಣ್ಮುಂದಿದೆ ನೇಗಿಲ ಗೆರೆ.
ಬಾಗಿಲ ತೆರೆ, ಬಾಗಿಲು ತೆರೆದಂಗೆ ಇದು ಅಂತ ಗೆರೆ ಅಂದ್ರೆ ನೋಡಿ, 2 ಭಾಗ ಆಗಿದೆ ನೋಡಿ, ಬಾಗಿಲು ತೆರೆದಂಗೆ ಇದು. ಯಾರು ಬರ್ತಾರೆ ಬಾಗಿಲು ತೆರೆದ್ರೆ ಅಂದ್ರೆ ಗುರುಗಳು ಸಿರಿದೇವಿ ಅಂತ. ನಿಮ್ಗಿದು ನಾವು ಹೇಳಿದ್ ಮುಟ್ತದೆ ಅಂತ ನಾವು ಭಾವಿಸ್ತೇವೆ. ಈ ಅಯ್ಯಪ್ಪ ಸ್ವಾಮಿ ಹೇಳಿದ್ದಾರೆ, ನಾವು ಹೇಳಿದ್ ನಮ್ಗೆ ಅರ್ಥ ಆಗ್ತದೆ ಅಂತ ಭಾವಿಸ್ತೇವೆ. ಗುರುಗಳು ಸಿರಿದೇವಿ ಅಂತ, ಲಕ್ಷ್ಮೀ ದೇವಿ ಅಂತ ಬರ್ತಾಳೆ. ಲಕ್ಷ್ಮೀ ದೇವಿ ಅಂತ ಬಂದ ಮೇಲೆ ಇದು ವೈಕುಂಠ ಆಗ್ತದೆ. ಇದು ಇಲ್ಲಿ ಸಮೃದ್ಧಿ ಆಗ್ತದೆ, ಎಲ್ಲ ಸಮೃದ್ಧಿ ಆಗ್ತದೆ. ಏನೇನು ಮಾಡ್ಲಿಕ್ಕೆ ಹೊರಟಿದ್ದೀರಿ ಅದಕ್ಕೆಲ್ಲದಕ್ಕೂ ಸಂಪನ್ಮೂಲ ಅನುಕೂಲ ಒದಗಿ ಬರ್ತದೆ ಅಂತ ಅರ್ಥ ಅದಕ್ಕೆ ಅಂತ. ಹಾಗಾಗಿ ಹಳ್ಳಿಯಲ್ಲೇ ಮಾಡೋದಿಲ್ಲ, ಪೇಟೆ ಮಧ್ಯದಲ್ಲಿ ಹೊಸು ನೇಗಿಲು ತಂದು, ಇದು ಎತ್ತು ನೇಗಿಲು ತಂದು ಇಂಥದ್ದೊಂದು ಅಪರೂಪದ ಕಾರ್ಯಕ್ರಮ ಮಾಡಿಬಿಟ್ರಿ. ಇದು ಶುರುವಾದ ಚಂದವೇ ಮುಂದೆ ಹೇಗಾಗ್ಬೋದು ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದೆ ಅನ್ನೋದಾಗಿ ನಾವು ಭಾವಿಸ್ತೇವೆ. ಚೆನ್ನಾಗಿ ಮಾಡೋಣ, ಎಲ್ಲ ಕೈ ಜೋಡಿಸೋಣ. ಇಡೀ ಸಾಗರ ನಗರ ಅದಕ್ಕೆ ಪೂರ್ತಿಯಾಗಿ ಕೈ ಜೋಡಿಸಲಿ. ಸಾಗರ ನಗರದ ಪ್ರತಿನಿಧಿಗಳು ಇವತ್ತು ಇಲ್ಲಿ ಆಗಮಿಸಿದ್ದಾರೆ, ಶಾಸಕರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ಅನೇಕ ಪ್ರಮುಖರು ಕೂಡ ಇಲ್ಲಿ ಬಂದು ಇಲ್ಲಿ ನೆಲೆಗೊಂಡಿದ್ದಾರೆ. ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನ, ಈ ಒಂದು ಕಾರ್ಯವನ್ನ ಅದ್ಭುತವಾಗಿ ಸಂಪನ್ನವಾಗುವಂತೆ ಮಾಡೋಣ ಎಂಬುದಾಗಿ ನಾವು ಹಾರೈಸುವಂಥದ್ದು. ನಾವಂತೂ ಸಂಪೂರ್ಣವಾಗಿ ಈ ಕಾರ್ಯದ ಜೊತೆಲಿದ್ದೇವೆ. ಮಠದ ಪೂರ್ಣ ಆಶೀರ್ವಾದ. ಹೆಜ್ಜೆ ಹೆಜ್ಜೆಗೂ ನಿಮ್ಗೇನಾದ್ರೂ ಜಿಜ್ಞಾಸೆ ಇದ್ರೂ ಬನ್ನಿ, ಏನಾದ್ರು ಆಗ್ಬೇಕು ಅಂದ್ರೂ ಕೂಡ ಬನ್ನಿ. ಮಠ ಸದೈವ ನಿಮ್ಮ ಜೊತೆಯಲ್ಲಿ ಹಿಂದೂ ಮುಂದೆ ಯಾವತ್ತೂ ನಿಮ್ಮ ಜೊತೆಯಲ್ಲಿವೆ ಎಂಬುದಾಗಿ ನಾವು ಈ ಸಮಯದಲ್ಲಿ ಹೇಳಿ ಬಯಸ್ತೇವೆ. ಕೂಡಿರುವ ಹಾಗೆ ಬಂದಿದೆ. ನಿನ್ನೆ ಮಠದ ಶಿಲಾನ್ಯಾಸ, ನಿನ್ನೆ ತಾನೆ ಶಾಸಕರು ಬಂದಿದ್ದರು, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಾವು ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ ನಿನ್ನೆಯವರು. ಇವತ್ತು ಅದು ಮುಂದುವರಿಕೆ ನನಗೆ ಇಲ್ಲಿ ಈ ದೇವಸ್ಥಾನಕ್ಕೆ ಭೂಪರಿಗ್ರಹ ಭೂಕೃಷ್ಣ ಕೆಲಸ ಇವತ್ತು ಆಗ್ತಾ ಇದೆ. ಹಾಗಾಗಿ ಎರಡು ಜೊತೆಯಾಗಿ ಮಠದ ಕಾರ್ಯ ಮತ್ತು ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಕಾರ್ಯ ಎರಡು ಜೊತೆಯಾಗಿ ಆಗ್ತಾ ಇರುವಂತೆ ಭಾಸ ಆಗ್ತಾ ಇದೆ. ನೂತನವಾದಂಥ ಪ್ರಧಾನವಾದಂಥ ಅಯ್ಯಪ್ಪ ದೇವರ ಶಿಲಾನ್ಯಾಸ ಸಮಾರಂಭವನ್ನು ದೇವಸ್ಥಾನ ಅದನ್ನು ಇವತ್ತು ಪೂಜ್ಯರಾದಂಥ ಶ್ರೀ ಶ್ರೀ ರಾಘವೇಶ್ವರ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಇವತ್ತು ನೆರವೇರಿದೆ. ಇದು ಇಡೀ ನಮ್ಮ ಈ ಭಾಗದ ಸುಮಾರು ಒಂದು 7-8 ತಾಲೂಕುಗಳಿಗೆ, ಈ ಜಿಲ್ಲೆಯ ಅಥವಾ 7-8 ತಾಲೂಕುಗಳಿಗೆ ಒಂದು ಉತ್ತಮವಾದಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಆಗಬೇಕಂತ ಇವರೆಲ್ಲರೂ ಕಲ್ಪನೆ. ಅಯ್ಯಪ್ಪ ಮಾಲಾಧಾರಿಗಳು ಯಾರ್ಯಾರಿದ್ದಾರೆ ಇಲ್ಲಿ ಬಂದು ಹೋಗಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಒಂದು ಸುಂದರವಾದಂಥ ಒಂದು ದೇವಸ್ಥಾನ, ಒಂದು ಶಾಲೆ, ಒಂದು ಕಲ್ಯಾಣ ಮಂಟಪ ಈ ರೀತಿ ಅವರು ಮಾಡಲಿಕ್ಕೆ ಹೊರಟಿದ್ದಾರೆ. ನಾನು ಭಾಳ ಖುಷಿ ಆಯಿತು. ಯಾಕಂದರೆ ಒಂದು ಸಣ್ಣ ಸಮಾಜ, ಕೇರಳದಿಂದ ಬಂದು ಇಲ್ಲಿದ್ದಂಥ ಒಂದು ಸಮಾಜ ತಮ್ಮ ಒಗ್ಗೂಡಿಕೆ ಮೂಲಕ ಈ ಭಾಗದಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹಿಂದೆ ಕಟ್ಟಿದರು. ಈ ಸಾಗರದ ಈ ಮಧ್ಯ ಭಾಗದಲ್ಲಿ ಸುಮಾರು 9 ಎಕರೆ ಜಮೀನು ಇವರಿಗೆ ಸಿಕ್ಕಿದೆ, ಜಾಗ ಸಿಕ್ಕಿದೆ. ಇದನ್ನು ನಿಜವಾಗ್ಲೂ ಅದು ಸಿಗುವಂಥದ್ದಲ್ಲ. ಅಂಥ ಜಾಗ ಗುರುಗಳು ಹೇಳ್ದಂಗೆ ಅಯ್ಯಪ್ಪ ಸ್ವಾಮಿಗೆ ಸಿಕ್ಕಿರುವಂಥ ಒಂದು ಪವಿತ್ರವಾದಂಥ ಸ್ಥಳ ಅಂತ ಹೇಳಿದಂಗೆ ಇದು ಉತ್ತಮವಾದಂಥ ಒಂದು ದೇವಸ್ಥಾನ ಆಗಬೇಕು. ಇಡೀ ಸಾಗರ ಜನತೆ ಅಲ್ಲ, ಇಡೀ ನಾಡಿನ ಜನತೆ ಸಹಕಾರ ಕೊಡಬೇಕು, ನಾವು ಸಹಕಾರ ಕೊಡಬೇಕು. ಒಟ್ಟಿನಲ್ಲಿ ಆ ಸ್ವಾಮಿಯ ದರ್ಶನಕ್ಕೆ ಇಡೀ ನಾಡಿನ ಜನ ಬರುವಂಥ ರೀತಿಯಲ್ಲಿ ಆದಷ್ಟು ಬೇಗ ಆಗಿಬಿಟ್ಟು ಮುಕ್ತಾಯ ಮಾಡಿ ಪೂಜ್ಯ ಗುರುಗಳಿಂದ ಉದ್ಘಾಟನೆ ಮಾಡುವಂಥ ಕೆಲಸ ಆಗಬೇಕು ಅಂತ ನಮ್ಮೆಲ್ಲರ ಆಗಿದೆ. ಇದಕ್ಕೋಸ್ಕರ ಹಿಂದೆ ಒಂದು ಸಭೆಯೂ ಮಾಡಿದರು, ನಾವು ರಾಘವೇಂದ್ರರು ಎಲ್ಲ ಬಂದಿದ್ದರು. ಅವತ್ತು ಈ ಸಭೆಯಲ್ಲೂ ಸಹ ನಾವೆಲ್ಲ ಮಾತಾಡಿದ್ದೀವಿ. ಸಂಪೂರ್ಣ ಸಹಕಾರ ಕೊಡ್ತೀವಿ ಅಂತ ಶಾಸಕನಾಗಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದೀವಿ. ಸರ್ಕಾರದ ವ್ಯಾಪ್ತಿಯಲ್ಲಿ ಏನು ಕೊಡಬೇಕೋ ಅದಕ್ಕೆ ನಾನು ಯೋಚನೆ ಮಾಡ್ತಾಯಿದ್ದೀವಿ, ಅದಕ್ಕೂ ಕೊಡ್ತೀವಿ. ನಮ್ಮ ಅನುದಾನದಲ್ಲೂ ಕೊಡಲಿಕ್ಕೆ ಅವಕಾಶ ಇದೆ, ಕೊಡೋಕ್ಕೆ ಅವಕಾಶ ಮಾಡ್ಕೊಳ್ತೀವಿ. ಸಾರ್ವಜನಿಕರು ಸಹ ತನುದಾನ ಮನವನ್ನು ಕೊಡಬೇಕು ಅಂತ ಹೇಳಿ ನಾನು ಸಹ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಯಾಕಂದರೆ ಒಂದು ಪವಿತ್ರವಾದಂಥ ಸ್ಥಳದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಎದ್ದು ಹೇಳ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ಇವತ್ತೇನು ಶಂಕುಸ್ಥಾಪನೆ ಶಿಲಾನ್ಯಾಸ ಆಗಿದೆ, ಆದಷ್ಟು ಬೇಗ ಇದು ಮುಕ್ತಾಯ ಆಗಿ ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ಅವಕಾಶ ಆಗಬೇಕು ಅನ್ನೋದು ನನ್ನೆಲ್ಲರೂ. ಸ್ವಾಮಿ ಹೊಸ ದೇವಸ್ಥಾನ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಕಾಂಪ್ಲೆಕ್ಸನ್ನು ಕಟ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ಕಾಂಪ್ಲೆಕ್ಸ್ ಅಂದರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಲ್ಲ, ಧಾರ್ಮಿಕ ಕಾಂಪ್ಲೆಕ್ಸು. ಒಳ್ಳೆಯ ಕೆಲಸಕ್ಕೆ ನಾವೆಲ್ಲರೂ ಸಹಕರಿಸ್ಬೇಕು, ನಾಗರಿಕರು ಸಹಕರಿಸ್ಬೇಕು, ಸರ್ಕಾರ ಸಹಕರಿಸ್ಬೇಕು. ಸರ್ಕಾರ ದೊಡ್ಡ ಮಟ್ಟದ ಸಹಾಯ ಮಾಡಬೇಕು. ಹಿಂದೂ ರಾಜ ಮಹಾರಾಜರು ದೇವಸ್ಥಾನಗಳು ಕಟ್ಟಲಿಕ್ಕೆ, ಕೆರೆ ಕಟ್ಟಲಿಕ್ಕೆ ಸಹಾಯ ಮಾಡ್ತಿದ್ರು. ಈಗ ರಾಜ ಮಹಾರಾಜರಿಲ್ಲ, ಸರ್ಕಾರ ಇದೆ. ಸರ್ಕಾರ ಇದ್ದಾಗ ಸರ್ಕಾರವೂ ಕೂಡ ಸಹಾಯ ಮಾಡಬೇಕು, ಸಾರ್ವಜನಿಕರು ಕೂಡ ಸಹಾಯ ಮಾಡಬೇಕು. ತನು ಮನ ಧನ ಎಲ್ಲರೂ ಅರ್ಪಿಸಬೇಕು ಅಂತೇಳಿ ಹೇಳ್ತಾ ನಾವೆಲ್ಲ ಅಧಿಕಾರದಾಗಿದ್ದಾಗ ನೂರಾರು ದೇವಸ್ಥಾನಗಳಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡಿಸಿದ್ದೇವೆ. ಈಗಿರ್ತಕ್ಕಂಥ ಸರ್ಕಾರ ಇರುವ ಶಾಸಕರು ಅದರ ಕಡೆ ಮುತುವರ್ಜಿ ವಹಿಸಬೇಕು. ನಾವು ಎಲ್ಲರೂ ಸಹಕಾರ ಕೊಡ್ತೇವೆ. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.